ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಬೆಳಗ್ಗೆಯಿಂದನೇ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಚಿರು ರೆಡಿ ಆಗಿದ್ದೀವಿ. ಬಿಕಾಸ್ ಚಿರು ಸ್ಕೂಲಲ್ಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಾರೆ. ನಾಳೆ ಹಬ್ಬ ಇರೋದ್ರಿಂದ ನಾಳೆ ರಜಾ ಇರುತ್ತಲ್ಲ, ಹಾಗಾಗಿ ಇವತ್ತೇ ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಂಡ್ ಎಸ್ಪೆಷಲಿ ಮದರ್ಸ್ನ ಬರಕ್ಕೆ ಹೇಳಿದ್ದಾರೆ. ಅರ್ಶಿನ ಕುಂಕುಮ ಎಲ್ಲ ಕೊಡ್ತೀವಿ ಬನ್ನಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಹೇಗಿದ್ರು ಚಿರುಗೆ ಡ್ರಾಪ್ ಮಾಡಕ್ಕೆ ಹೋಗ್ಬೇಕಲ್ವಾ, ಹಾಗೆ ಹೋಗಿ ಕರ್ಕೊಂಡು ಬಂದ್ಬಿಡೋಣ ಅಂತ. ಬಿಕಾಸ್ 1 hour ಅಷ್ಟೇ ಸ್ಕೂಲ್ ಇರೋದು, 10 o'clock ಇಂದ 11 o'clock ವರೆಗೂ. ಆ್ಯಂಡ್ ಲಂಚ್ ಬಾಗು ಏನು ತೊಗೊಂಡೋಗಂಗಿಲ್ಲ. ಸೊ ಇವಾಗ ರೆಡಿಯಾಗಿ ಓಡ್ತಾ ಇದ್ದೀವಿ. ನಾವು ಟಿಫನ್ ಮಾಡಿಕೊಂಡು ಹೊರಡೋಣ. ಬೆಳಗ್ಗೆನೆ ಟೊಮೆಟೊ ಬಾತ್ ಮಾಡಿದ್ದೀನಿ. ಚಿರುಗು ತಿನ್ಸ್ಕೊಂಡು ಇವಾಗ ಹೊರಡೋಣ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಚಿರು ನೋಡ್ರಿ ಎಷ್ಟು ಕ್ಯೂಟಾಗಿ ರೆಡಿ ಆಗಿದ್ದಾನೆ, ಹೊಸ ಬಟ್ಟೆ ಹಾಕ್ಕೊಂಡು ಟ್ರೆಡಿಷ್ನಲ್ ಆಗಿರ್ಲಿ ಅಂತ. ಯಾವಾಗಲೂ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳು ಒಂದ್ಸರ ಚೆನ್ನಾಗಿರುತ್ತೆ ರೆಡಿ ಆಗೋದು, ಬಟ್ ಗಂಡು ಮಕ್ಳಿಗೆ ಏನೂ ಇರಲ್ಲ. ಹಾಗಾಗಿ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಬಟ್ಟೆ ಹಾಕಿದ್ದೀನಿ. ಕ್ಯೂಟಾಗಿ ಕಾಣಿಸ್ತಾ ಇದ್ದಾನಲ್ಲ, ಚೆನ್ನಾಗಿದೆ ಚಿರು, ಅವನಿಗೂ ಇಷ್ಟ ಆಗಿದೆ. ಸೊ ಇವಾಗ ಟಿಫನ್ ತಿನ್ಕೊಂಡು ಹೊರಡೋಣ. ಚಿರುಗೆ ಹೇಗಿದ್ರು ಲಂಚ್ ಬಾಕ್ಸು ಸ್ನ್ಯಾಕ್ಸ್ ಬಾಕ್ಸ್ ಏನೂ ಇದ್ದಿದ್ದಿಲ್ಲ, ಹಾಗಾಗಿ ಎಲ್ಲರಿಗೂ ಸೇರಿಸಿ ಟೊಮಾಟೊ ಬಾತೆ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಆಗಿ. ಯಾವಾಗಲಾದರೂ ಒಂದೊಂದ್ಸಲಿ ಚೆನ್ನಾಗಿ ಬರುತ್ತೆ, ಅದೇ ನೋಡಿ ಖುಷಿ ಆಗುತ್ತೆ ಒಂದೊಂದ್ಸಲಿ. ಸೊ ಎಲ್ಲರಿಗೂ ತಿನ್ಸ್ಕೊಂಬಿಡೋಣ ಹಾಗೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಚಿರುಗೆ ತಿನ್ನಿಸ್ತಾ ಇದ್ರು, ಬುಜ್ಜಿ ಬೇಬಿ ಹಾ ಅಂತ ನನಗೂ ತಿನ್ಸು ಅಂತ ಬರ್ತಾನೆ. ಹಾಗಾಗಿ ಸೊ ಇಬ್ರಿಗೂ ತಿನ್ಸೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡೆ. ಆ್ಯಂಡ್ ಬುಜ್ಜಿ ಬೇಬಿ ಖಾರ ಇಲ್ಲ ಅಂದರೆ ಅವ್ರಿಗೆ ಇಷ್ಟ ಆದರೆ ತಿಂತಾರೆ, ಇಲ್ಲ ಅಂದರೆ ತಿನ್ನಲ್ಲ. ಇವಾಗ್ಲೂ ಅಷ್ಟೇ, ಅದರಲ್ಲಿರೋ ಬಟಾಣಿ ಮಾತ್ರ ಆರಿಸ್ಕೊಂಡು ತಿಂತಾ ಇದ್ರು. ರೈಸ್ ಐಟಮ್ ಎಲ್ಲ ಅಂದರೆ ರೈಸ್ ತಿಂದಿಲ್ಲ, ಖಾರ ಆಯಿತು ಅಂತ ಅನ್ಸುತ್ತೆ ಅವರಿಗೆ. ಹಾಗಾಗಿ ನಾನು ಚಿರು ತಿನ್ಕೊಂಡು ಇವಾಗ ಹೊರಟಿದ್ದೀವಿ ಸ್ಕೂಲ್ ಹತ್ರ. ಬುಜ್ಜಿ ಬೇಬಿ ಅಂತೂ ನಾವು ಬೈಕಲ್ಲಿ ಹೋಗ್ಬೇಕಾದ್ರೆ ಅವನು ಸ್ಟಾರ್ಟಿಂಗ್ ಬಾಯ್ ಮಾಡ್ದ, ಬಟ್ ಆಮೇಲೆ ನಾವು ಹೋಗ್ತೀವಿ ಅಂತ ಗೊತ್ತಾಗಿದ್ದ ತಕ್ಷಣ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಯಾವಾಗಲೂ ಹೀಗೆ ಮಾಡ್ತಾನೆ, ಒಂದೊಂದ್ಸಲಿ ಬೇಜಾರಾಗತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ, ಅವನ್ನ ಬಿಟ್ಟು ಹೋಗಲೇಬೇಕಾಗತ್ತೆ. ಸೊ ಹಾಗಾಗಿ ನಾವು ಕೂಡ ಬಾಯ್ ಮಾಡಿಬಿಟ್ಟು ಹೊರಟ್ವಿ. ಅಲ್ಲಿಂದ ನಾನು ಫಸ್ಟ್ ಅಂದ್ಕೊಂಡಿದ್ದು ಚಿರುನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಸ್ವಲ್ಪ ಶಾಪಿಂಗ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಬಂದು ಕರ್ಕೊಂಡು ಹೋಗೋಣ ಅಂತ. ಬಟ್ ಅವರು ಸ್ಕೂಲ್ ಹತ್ರ ಹೋಗ್ತಿದ್ದಂಗೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ, ನೀನು ಬಾ ಇಲ್ಲಾಂದರೆ ನಾನು ಒಳಗಡೆ ಹೋಗಲ್ಲ ಅಂತೆಲ್ಲ ಹೇಳ್ಬಿಟ್ಟು. ಏನು ಮಾಡೋದು ಅಂತಲೇ ಗೊತ್ತಾಗಿಲ್ಲ. ಹಾಗಾಗಿ ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಹೊರಟೆ. ಅಲ್ಲಿ ಹೋದ್ಮೇಲೆ ಟೀಚರ್ಸ್ ಹತ್ರ ಎಲ್ಲ ಕೇಳಿದಾಗ ಪರವಾಗಿಲ್ಲ ಇದ್ಬಿಟ್ಟು ಒಂದೇ ಸಲ ಕರ್ಕೊಂಡೋಗಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಅವ್ನು ಅಳ್ತಾ ಇದ್ದಿದ್ದು ನೋಡಿ ನನಗೂ ಬೇಜಾರಾಗೋಯ್ತು. ಸರಿ ಅಂತ ಹೇಳ್ಬಿಟ್ಟು ನಾನು ಕೂಡ ಹೋದೆ. ತುಂಬ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿದ್ರು, ಕಲರ್ಸ್ ಎಲ್ಲ ಹಾಕಿ. ಆ್ಯಂಡ್ ಹೋಗ್ತಿದ್ದಂಗೆ ಅವರು ಟೀಚರ್ಸ್ ಕೂಡ ಮಾತಾಡಿದ್ರು. ಆಲ್ಮೋಸ್ಟ್ ಪೂಜೆ ಎಲ್ಲ ಆಲ್ರೆಡಿ ಆಗೋಗ್ಬಿಟ್ಟಿತ್ತು. ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು, ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು. ತುಂಬ ಚೆನ್ನಾಗಿ ಎಲ್ಲಾನು ಅರೇಂಜ್ ಕೂಡ ಮಾಡಿದ್ರು. ಅದನ್ನೆಲ್ಲ ಆದಮೇಲೆ ನಾವು ಕೂಡ ಹೋಗಿ ಹತ್ತಿರದಿಂದ ನೋಡಿದೆ. ಯಾಕಂದರೆ ತುಂಬ ಚೆನ್ನಾಗಿರುತ್ತಲ್ಲ ಲಕ್ಷ್ಮಿ ಎಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಕೂರಿಸಿರ್ತಾರೆ, ಅದನ್ನು ನೋಡೋದೇ ಚೆಂದ. ಹಾಗಾಗಿ ಅದಾದಮೇಲೆ ನನಗೂ ಕೂಡ ಅವರು ಅರಶಿನ ಕುಂಕುಮ ಎಲ್ಲ ಕೊಟ್ಟರು. ಅದನ್ನೆಲ್ಲ ಈಸ್ಕೊಂಡ್ಮೇಲೆ ಚಿರುಗೆ ಫೋಟೋ ಶೂಟ್ ಮಾಡ್ತಾ ಇದ್ದೆ. ಅಂದರೆ ಅಲ್ಲಿ ಹೋದ್ಮೇಲೆ ಸುಮ್ಮನೆ ದೇವ್ರ ಹತ್ರ ಎಲ್ಲ ನಿಲ್ಲಿಸ್ಬಿಟ್ಟು ಫೋಟೋಸ್ ತೆಗಿಯೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದೆ. ಅವರು ಕೂಡ ಅಲ್ಲಿ ದೇವ್ರ ಹತ್ರ ಎಲ್ಲ ಕೈ ಮುಕ್ಕೊಂಡು ಆ ಥರದ್ದೆಲ್ಲ ಮಾಡ್ತಾಯಿದ್ರು. ಹಾಗೆ ನಾನು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡೆ. ಅದಾದಮೇಲೆ ಅವ್ರ ಕ್ಲಾಸಿಗೆ ಕೂಡ ಹೋದರು. ನಾನು ಅಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ. ಅದಾದಮೇಲೆ ಅವರಿಗೆ ಗ್ರೂಪ್ ಫೋಟೋಸ್ ಎಲ್ಲ ತೆಗಿಯೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳು, ಅಂದರೆ ಇವಾಗ ಜೂನಿಯರ್ KG ಅಲ್ವಾ, ಅದರಲ್ಲಿ ತುಂಬ ಜನ ಇದ್ದಾರೆ. ಹಾಗಾಗಿ ಸ್ವಲ್ಪ ಬ್ಯಾಚ್ ವೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ರು. ಕ್ಯೂಟಾಗಿ ಕಾಣ್ತಾ ಇದ್ರು ಎಲ್ಲ ಮಕ್ಕಳು, ಮುದ್ದಾಗೆ. ಆ್ಯಂಡ್ ಎಲ್ಲಾರನ್ನೂ ಕೂರಿಸ್ಬಿಟ್ಟು ಅವ್ರಿಗೂ ಕೂಡ ಅರಶಿನ ಕುಂಕುಮ ಎಲ್ಲ ಇಟ್ಟು ಕೈ ಮುಗಿರಿ ಅಂತೆಲ್ಲ ಹೇಳ್ತಾ ಇದ್ರು. ಮಕ್ಕಳಿಗೆ ಈ ಥರ ಸ್ಕೂಲಲ್ಲಿ ಮಾಡೋದ್ರಿಂದ ಅವ್ರಿಗೂ ಫೆಸ್ಟಿವಲ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಸಿಗುತ್ತೆ. ಆ್ಯಂಡ್ ಮುಂದಿನ ಜನ್ರೇಷನ್ಗೂ ಅದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ಸ್ಕೂಲಲ್ಲಿ ನನಗೆ ಅದೇ ತುಂಬ ಇಷ್ಟ ಆಗಿದ್ದು. ಪ್ರತಿಯೊಂದು ಫೆಸ್ಟಿವಲ್ನೂ ಸೆಲೆಬ್ರೇಟ್ ಮಾಡ್ತಾರೆ, ಅದು ಇದು ಅಂತೆಲ್ಲ ಇಲ್ಲ, ಎಲ್ಲ ಥರದ ಫೆಸ್ಟಿವಲ್ನೂ ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಂಡ್ ಗ್ರೋಪ್ ಫುಟ ಕೂಡ ಇಟ್ಕೊಂಡಿದ್ದಾಯಿತು. ಫೆಸ್ಟಿವಲ್ ಎಲ್ಲ ಮುಗೀತು, ಸೂಪರಾಗಿ ಸೆಲೆಬ್ರೇಷನ್ ಮಾಡಿದರು. ಅಣ್ಣವರು ಚಿರುಗೆ ಸ್ವೀಟ್ ಕೊಟ್ಟಿದ್ದಾರೆ, ತಿಂತಾ ಇದ್ದಾನೆ. ಅಷ್ಟೇ ಇದ್ದಿದ್ದು ಇವತ್ತು. ಸೊ ಇವಾಗ ಮನೆಗೆ ಕರ್ಕೊಂಡು ಹೋಗೋದು. ಚೆನ್ನಾಗಿತ್ತಲ್ಲಮ್ಮ, ಸ್ವೀಟೆಲ್ಲ ಕೊಟ್ಟಿದ್ದಾರೆ, ತಿಂತಾ ಇದ್ದಾನೆ. ಫಂಕ್ಷನ್ ಮುಗಿಸ್ಕೊಂಡು ನಾನು ಚಿರು ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ದೇವನಹಳ್ಳಿ ಒಳಗಡೆ ಹೋದ್ವಿ. ಹಬ್ಬಕ್ಕೆ ಬೇಕಾಗಿರೋ ಕೆಲವೊಂದು ಐಟಮ್ಸ್ ಎಲ್ಲ ಬೇಕಾಗಿತ್ತು, ಹಾಗಾಗಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಫುಲ್ ರಶ್ಶು, ಎಲ್ಲಿ ನೋಡಿದ್ರು ಚಿಕ್ಕ ಅಂಗಡಿಗಳು. ತುಂಬ ವೆರೈಟಿ ಫ್ಲವರ್ಸ್ ಎಲ್ಲ ಇತ್ತು, ಬಟ್ ರೇಟ್ ಎಲ್ಲ ಕೇಳೋಕ್ಕೆ ಹೋಗಬೇಡಿ, ಅಷ್ಟು ಹೇಳ್ತಾರೆ.
ಹಬ್ಬಗಳು ಬಂತು ಅಂದರೆ ಹಾಗೆ. ಅದಾದ್ಮೇಲೆ ಸ್ವಲ್ಪ ಸ್ವೀಟು, ಖಾರ ಎಲ್ಲ ಬೇಕಾಗಿತ್ತು. ಹಾಗಾಗಿ ಬೇಕರಿಯಲ್ಲಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅದನ್ನೆಲ್ಲ ತಗೊಳ್ತಿದ್ದಂಗೆ ಚಿರು ನನಗೂ ಏನಾದರೂ ತಿಂಡಿ ಕೊಡ್ಸಮ್ಮ ಅಂತ ಹೇಳ್ಬಿಟ್ಟು, ಮಕ್ಕಳಿಗೆ ಈ ಟೈಮಲ್ಲೆಲ್ಲ ಎಂತೆಂಥ ತಿಂಡಿಗಳು ಬಂದ್ಬಿಟ್ಟಿದೆ ಅಂತ ನನಗಂತೂ ಗೊತ್ತಾಗಲ್ಲ. ಅದೇನೋ ಒಂದು ಗೊಂಬೆ ನೋಡ್ಬಿಟ್ಟು ಅದು ತಿನ್ನೋದಂತೆ ನಂಗೆ ಬೇಕೇ ಬೇಕು ಅಂತ ಹಠ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಎಷ್ಟು ಹೇಳಿದ್ರು ಕೇಳಿಲ್ಲ. ಬಟ್ ನೋಡೋಕೆ ತುಂಬ ಕ್ಯೂಟಾಗಿತ್ತು. ಅದನ್ನು ತಗೊಂಡ. ಅದಾದ್ಮೇಲೆ ಮತ್ತೆ ಹೊರಗಡೆ ಬಂದು ಸ್ವಲ್ಪ ಬ್ಯಾಂಗಲ್ಸ್ ಎಲ್ಲ ಶಾಪಿಂಗ್ ಮಾಡಬೇಕಾಗಿತ್ತು. ಅದನ್ನು ಕೂಡ ತಗೊಂಡು ಆ್ಯಂಡ್ ಫ್ರೂಟ್ಸ್ ಎಲ್ಲ ಅಂತೂ ರೇಟ್ ಕೇಳೋಕ್ಕೆ ಆಗಲ್ಲ. ಪೈನಾಪಲ್ ಅಂತೂ 150, ಅಂದರೆ 2ಗೆ ಎಲ್ಲ 150, 200 ಆ ಥರ ಎಲ್ಲ ಹೇಳ್ತಾ ಇದ್ರು. ಕೆಲವೊಂದು ಕಡೆ ವಿಚಾರಿಸ್ಬಿಟ್ಟು ಕಮ್ಮಿ ಎಲ್ಲಿ ಸಿಗುತ್ತೋ ಅಲ್ಲಿ ಕೂಡ ನಾನು ತಗೊಂಡೆ. ಅದಾದಮೇಲೆ ಲೋಟಸ್ ಕಂಪಲ್ಸರಿ ಬೇಕಲ್ವಾ, ಅದನ್ನು ಕೂಡ ತಗೊಂಡು ಫ್ರೂಟ್ಸ್ ಎಲ್ಲ ತಗೊಂಡು ಏನೇನು ಬೇಕೋ ಎಲ್ಲ ನೆನಪು ಮಾಡ್ಕೊಂಡು ತಗೊಂಡು ನಾನು ಚಿರು ವಾಪಸ್ ಮನೆಗೆ ಹೊರಟಿದ್ದೀವಿ. ಬುಜ್ಜಿ ಬೇಬಿ ಬೇರೆ ಮನೆಯಲ್ಲೇ ಇದ್ನೆಲ್ಲ ಮಾತಾಡ್ಕೊಂಡು ಹೊರಟಿದ್ವಿ. ನಾವು ಹೋಗೋಷ್ಟ್ರಲ್ಲಿ ಬುಜ್ಜಿ ಬೇಬಿ ಮಲ್ಕೊಂಡ್ಬಿಟ್ಟಿದ್ದ. ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾನೆ ಅಲ್ಲ. ಆಮೇಲೆ ಸರಿ ಹೆಂಗಿದ್ರು ಮಲಗಿದ್ನೆಲ್ಲ ರಿಮೈನಿಂಗ್ ಕೆಲಸ ಎಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಹೂವೆಲ್ಲ ಕಟ್ಟಕ್ಕೆ ಕುತ್ಕೊಂಡೆ. ಆ್ಯಂಡ್ ಒಂದು ಹಾರ ಎಲ್ಲ ಪೋಣಿಸ್ಬೇಕಾಗಿತ್ತು. ನಾನೇನು ಲಕ್ಷ್ಮಿ ಕೂರ್ಸಲ್ಲ, ಕೆಳಗಡೆ ನಮ್ಮ ಅತ್ತೆ ಮನೇಲಿ ಮಾಡ್ತಾರಲ್ಲ, ಹಾಗಾಗಿ ಅವ್ರಿಗೊಂದು ಹಾರ ಬೇಕು ಅಂತ ಹೇಳಿದರು. ರೇಟ್ ಕೇಳಿದ್ದಕ್ಕೆ 500 ರುಪೀಸ್ ಹೇಳಿದ್ರು. ಸೊ ಹಾಗಾಗಿ ನಾವೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನೋಡಿ ಬುಜ್ಜಿ ಬೇಬಿ ಎದ್ದೇ ಬಿಟ್ಟ. ಅವನು ಯಾರಾರ ಇಲ್ಲ ಅಂದರೆ ಸೈಲೆಂಟಾಗಿ ಆಟ ಆಡ್ಕೊಂಡಿರ್ತಾನೆ ಜೋಗುಳದಲ್ಲಿ. ಬಟ್ ಯಾರನ್ನಾರು ನೋಡಿದ್ರ ಅಂದರೆ ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಹಾಗಾಗಿ ಅವನು ಎತ್ಕೊಂಡು ಅವ್ರ ಅಪ್ಪನ ಕೈಲಿ ಕೊಟ್ಬಿಟ್ಟು ನನ್ನ ಪಾಡಿಗೆ ನಾನಿಲ್ಲಿ ಹೂವೆಲ್ಲ ಕಟ್ಟಕ್ಕೆ ರೆಡಿ ಮಾಡ್ತಾ ಇದ್ದೆ. ಆ್ಯಂಡ್ ಫೈನಲ್ ಆಗಿ ಹಾರ ಕೂಡ ಪೋಣಿಸ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ರಿಮೈನಿಂಗು ಬೇರೆ ಬೇರೆ ಹೂವುಗಳೆಲ್ಲ ತೊಗೊಂಡು ಬಂದಿದ್ದೆ. ನಮ್ಮನೆಗೂ ಸ್ವಲ್ಪ ಬೇಕಿತ್ತು. ಅದನ್ನೆಲ್ಲ ಕಟ್ಟಿಕ್ಬಿಟ್ಟು ಆಮೇಲೆ ಪತ್ರೆ ಬರುತ್ತಲ್ಲ ಅದ್ರದ್ದು ಒಂದು ಹಾರ ಬೇಕಿತ್ತು ಅಂತ ಹೇಳಿದರು. ಅದನ್ನು ಕೂಡ ಇಲ್ಲಿ ನಾನು ರೆಡಿ ಮಾಡ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಮಾಡಿ ಎತ್ತಿಟ್ಬಿಟ್ರೆ ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ಕೆಲಸ ಮುಗ್ದಂಗೆ. ಹೂವು ಕಟ್ಟೋದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ಇದನ್ನು ಬೇಗ ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಅದನ್ನು ಕೂಡ ಮಾಡಿ ಎತ್ತಿಟ್ಬಿಟ್ಟೆ. ಇದನ್ನೆಲ್ಲ ಮಾಡೋಷ್ಟರಲ್ಲಿ ನನಗಂತೂ ಸಾಕಾಗೋಯ್ತು. ತುಂಬ ಹೊತ್ತು ಕುತ್ಕೊಳ್ಳೋಕ್ಕೂ ಆಗಲ್ಲ, ಬ್ಯಾಕ್ ಪೇನ್ ಎಲ್ಲ ಬರುತ್ತೆ. ಹಾಗಾಗಿ ಅದೆಲ್ಲ ಆದಮೇಲೆ ಎಕ್ಕದ ಗಿಡದ್ದು ಹೂವು ಬರುತ್ತಲ್ಲ ಅದ್ರದ್ದು ಹಾರ ಹಾಕಿದ್ರೆ ಒಳ್ಳೆಯದು ಅಂತ ಎಲ್ಲೋ ನೋಡಿದ ನೆನಪು. ಹಾಗಾಗಿ ಅದನ್ನು ಕೂಡ ವೈಟ್ ಕಲರ್ ಬರುತ್ತಲ್ಲ, ವೈಟ್ ಎಕ್ಕದ ಗಿಡ, ಅದು ಬಿಳಿ ಎಕ್ಕದ ಗಿಡ ಅಂತಾರಲ್ಲ, ಅದನ್ನು ಕಿತ್ಕೊಂಡು ಬಂದಿದ್ದೆ. ಸೊ ಹಾಗಾಗಿ ಅದನ್ನು ಕೂಡ ಪೋಣಿಸ್ಕೊಂಡು ಕೂತಿದ್ದೆ. ಅದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಬುಜ್ಜಿ ಬೇಬಿನೂ ಕೂಡ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟೆ ಊಟ ಎಲ್ಲ ಮಾಡಿಸಿದ್ಮೇಲೆ. ಸೊ ಮತ್ತೆ ಎದೊಳಕ್ಕೆ ಇನ್ನೂ 1 ಅವರ್ 1.5 ಅವರ್ ಟೈಮ್ ಇರುತ್ತಲ್ಲ ಅಂದ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಕೂಡ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ. ಫಸ್ಟು ದೇವ್ರ ಮನೆ ಒಳಗೆ ಏನೇನು ಐಟಮ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಹೊರಗಡೆ ಇಟ್ಬಿಟ್ಟು ಮೇಯ್ನು ಕಸಗಳಿರುತ್ತಲ್ಲ ಮೇಲ್ಮೇಲೆ ಅದನ್ನೆಲ್ಲ ಇವಾಗ ಫಸ್ಟು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ರಿಮೈನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಧೂಪ ಎಲ್ಲ ಹಚ್ಚಿರ್ತೀನಲ್ಲ ಅದ್ರದ್ದು ಹೊಗೆ ಎಲ್ಲ ನಮ್ಮದು ವೈಟ್ ಕಲರ್ ಟೈಲ್ಸ್ ಆಗಿರೋದ್ರಿಂದ ಅದ್ರ ಮೇಲೆ ಲೈಟಾಗಿ ಕೂತಿರುತ್ತೆ. ಸೊ ಹಾಗಾಗಿ ಫುಲ್ಲು ದೇವ್ರ ಮನೆಯೇ ಕ್ಲೀನ್ ಮಾಡಬೇಕು. ಹಾಗಾಗಿ ಟೈಲ್ಸ್ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಅದನ್ನು ಕೂಡ ಕ್ಲೀನ್ ಮಾಡ್ತಾ ಇದ್ದೆ. ಅದೆಲ್ಲ ಆದಮೇಲೆ ದೇವ್ರದ್ದು ಐಟಮ್ ಏನೇನಿದೆಯೋ ಅದನ್ನೆಲ್ಲ ವಾಶ್ ಮಾಡಿ ಎತ್ತಿಟ್ಬಿಟ್ಟು ಇವಾಗ ದೇವ್ರ ಫೋಟೋಗಳೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಅರಶಿನ ಕುಂಕುಮ ಎಲ್ಲ ಇಡಬೇಕಲ್ಲ, ಅದನ್ನು ಕೂಡ ಇವಾಗಲೇ ಇಟ್ಟಿಟ್ಬಿಟ್ರೆ ಬೆಳಗ್ಗೆಗೆ ಎದ್ದು ಈಸಿ ಆಗತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಬೆಳಗ್ಗೆಗೆ ಮಕ್ಕಳನ್ನ ಎಬ್ಬರಿಸಿ ಅವ್ರನ್ನ ರೆಡಿ ಮಾಡೋಷ್ಟರಲ್ಲೇ ಸರಿ ಹೋಗುತ್ತೆ. ಹಾಗಾಗಿ ಎಲ್ಲ ಇವಾಗಲೇ ಮಾಡಿಬಿಟ್ಟು ಫೈನಲಾಗಿ ಮತ್ತೆ ನೀಟಾಗಿ ಅದನ್ನು ರೀಅರೇಂಜ್ ಮಾಡಿದೆ. ಅಷ್ಟರಲ್ಲೇ ಬುಜ್ಜಿ ಬೇಬಿ ಕೂಡ ಎದ್ದರು. ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಅಡುಗೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬುಜ್ಜಿ ಬೇಬಿನ ಕೆಳಗಡೆ ಬಿಟ್ಟರೆ ಆಟ ಆಡೋದೇ ಇಲ್ಲ ಅಂತಾನೆ ಒಂದೊಂದ್ಸಲಿ. ಕಾಲಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ, ಎಲ್ಲೂ ಮೂವ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅದ್ರ ಮೇಲೆ ಕೂರಿಸ್ಕೊಂಡು ಅವನು ಕೂಡ ಏನಾದರೂ ಒಂದು ಹೇಳ್ತಾ ಇರಬೇಕು. ಇನ್ನೊಂದೇನೆಂದ್ರೆ ಅವ್ರ ಜೊತೆ ಮಾತಾಡ್ತಾನೇ ಇರಬೇಕು. ಮಾತಾಡ್ತಾನೆ ಇದ್ದರೆ ಸೈಲೆಂಟಾಗಿರ್ತಾರೆ. ಇಲ್ಲಾಂದರೆ ಏನಾದರೂ ಸಾಂಗ್ ಹೇಳೋದು ಆ ಥರದ್ದೆಲ್ಲ ಮಾಡಿದ್ರೆ ಸ್ವಲ್ಪನೂ ಹಠ ಮಾಡಲ್ಲ, ಕೇಳಿಸ್ಕೊಂಡು ಆರಾಮಾಗಿರ್ತಾರೆ. ಹಾಗಾಗಿ ನಾನು ಏನಾದರೂ ಒಂದು ಮಾತಾಡ್ತಾನೇ ಇರ್ತೀನಿ. ಅದ್ರ ಜೊತೆಗೇನೆ ಇವತ್ತು ತರಕಾರಿ ಹಾಕಿ ಎಲ್ಲ ಥರದ ಮಿಕ್ಸ್ ತರಕಾರಿ ಹಾಕಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಬೇಗನೂ ಆಗುತ್ತೆ ಆ್ಯಂಡ್ ಬೇರೆ ಕೆಲಸಗಳಿರೋದ್ರಿಂದ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಬೇಳೆ ಎಲ್ಲ ಬೇಯಕ್ಕೆ ಇಟ್ಬಿಟ್ಟಿದ್ದೆ. ಅಷ್ಟರಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಬಿಟ್ಟು ಕಾಯೆಲ್ಲ ಬೇಯ್ಕೊಂಡ್ರೆ ಅದನ್ನು ಒಗ್ಗರಣೆಗೆ ಹಾಕಿದ್ರೆ ಬೇಗ ಆಗತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಬುಜ್ಜಿ ಬೇಬಿ ಅಲ್ಲೇ ಕುತ್ಕೊಂಡಿದ್ದಾರೆ. ಒಂದು ಕಡೆ ಅವ್ರನ್ನೂ ನೋಡಿಕೊಂಡು ಇದನ್ನು ಮಾಡೋದು ಸ್ವಲ್ಪ ಕಷ್ಟ. ಬಿಕಾಸ್ ಏನಾದರೂ ಎಳೆದು ಬಿಡ್ತಾನೆ. ನಾನು ಗ್ಲಾಸ್ ಐಟಮ್ ಎಲ್ಲ ಅಲ್ಲೇ ಇಟ್ಟಿರ್ತೀನಿ, ಅದೊಂದು ಭಯ ಎಲ್ಲಿ ಒಡೆದು ಹಾಕ್ಬಿಡ್ತಾನೋ ಅಂತ ಹೇಳಿಬಿಟ್ಟು. ಹಾಗಾಗಿ ಅಲ್ಲೇ ಕೂರಿಸ್ಕೊಂಡು ಅವನು ನೋಡಿಕೊಂಡು ಅಡುಗೆ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಅಡುಗೆ ಕೂಡ ಮುಗೀತು. ಹಾಗೆ ರಿಮೈನಿಂಗ್ ಬೇರೆ ಬೇರೆ ಕೆಲಸಗಳನ್ನೂ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು. ಸೊ ನಾನು ನಿಲ್ಪಾಡಿಗೆ ನಾನು ಅಡುಗೆ ಮಾಡ್ತಾ ಇದ್ದರೆ ಬುಜ್ಜಿ ಬೇಬಿ ಅರ್ಧ ಹೋಳು ಕಾಯಿನ ಏನಕ್ಕೋ ಬೇಕು ಅಂತ ತೆಗೆದು ಅಲ್ಲಿಟ್ಟಿದ್ದೆ. ಫುಲ್ ಕೌರ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಮೇಲ್ಗಡೆ 4 ಹಲ್ಲು, ಕೆಳಗಡೆ 4 ಹಲ್ಲು ಬಂದಿದೆ. ಮತ್ತು ಸೈಡಲ್ಲಿ ಸ್ವಲ್ಪ ಹಲ್ಗಳಿದ್ದಾವೆ. ಅಂದರೆ ಇವಾಗ ದವಡೆ ಅಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಲೈಟಾಗೆ.
ನೋಡಿದ್ರೆ ಅರ್ಧ ಓಲ್ಡ್ ಚಿಪ್ಪು ಕಾಯಿ ತಗೊಂಡು ಫುಲ್ ಕವರ್ಕೊಂಡು ಕೂತಿದ್ದಾನೆ. ಕೇಳಿದ್ರೆ ಹಾಂ, ಹಾಂ ಅಂತ ಹೇಳ್ತಾ ಇದ್ರು. ಸೊ ನೋಡೋಕೆ ಒಂಥರ ಕ್ಯೂಟಾಗಿತ್ತಲ್ಲ, ಅವ್ರ ಎಕ್ಸ್‌ಪ್ರೆಷನ್ ಎಲ್ಲ ನೋಡೋಕೆ ಒಂದೊಂದ್ಸಲಿ ಫುಲ್ ಖುಷಿ ಆಗತ್ತೆ. ಆ್ಯಂಡ್ ಅವ್ನಿಗಂತೂ ಫುಲ್ ಖುಷಿ ಆಗೋಯ್ತು. ಒಂದು ಸೈಡ್ ಅಡುಗೆನೂ ಕೂಡ ಮಾಡಿಕೊಂಡು, ಸೊ ಅಷ್ಟೊತ್ತಿಗೆ ಅವ್ರ ಅಪ್ಪ ಬಂದ್ರ. ಅವ್ರ ಕೈಯಲ್ಲಿ ಬುಜ್ಜಿ ಬೇಬಿನ ಕೊಟ್ಬಿಟ್ಟು ನಾನು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಹಾಗೆ ಅಡುಗೆ ಮಾಡಿಕೊಂಡು ಒಂದೇ ಸಲ ಪಾತ್ರೆ ಕೂಡ ವಾಶ್ ಮಾಡಿಬಿಟ್ಟು ಅಡುಗೆ ಮನೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂಥೇಳಿ ಅದನ್ನು ಕೂಡ ವಾಶ್ ಮಾಡಿಕೊಂಡೆ. ಆ್ಯಂಡ್ ಫೈನಲ್ ಆಗಿ ಇಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು, ಅನ್ನನೂ ಕೂಡ ರೆಡಿ ಆಯಿತು. ಇನ್ನೇನು ಊಟ ಎಲ್ಲ ಮಾಡೋದು ಅಷ್ಟೇ. ಲಾಸ್ಟಲ್ಲಿ ಸ್ವಲ್ಪ ಹುಣಸೆ ಹುಳಿ ಬಿಟ್ಟು ಒಂದು ಕುದಿಸಿದ್ರೆ ಸಖತ್ತಾಗಿರುತ್ತೆ ತರಕಾರಿ ಸಾಂಬಾರು. ಹಾಗಾಗಿ ಅದೆಲ್ಲ ಆದಮೇಲೆ ಊಟ ಎಲ್ಲ ಮಾಡಿಕೊಂಡು ಮತ್ತೆ ನಾನು ಕೆಳಗಡೆ ಹೋಗಿದ್ದೆ ನಮ್ಮ ಅತ್ತೆ ಮನೆಗೆ. ಸ್ವಲ್ಪ ಅಂದರೆ ಸ್ಯಾರೀಸ್ ಎಲ್ಲ ಡ್ರೇಪ್ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡಬೇಕಾಗಿತ್ತು. ಹಾಗಾಗಿ ನಾನಂತೂ ಕೂರ್ಸಲ್ಲಲ್ಲ, ಹಾಗಾಗಿ ಅಲ್ಲೋಗಿ ಸ್ವಲ್ಪ ಅದು ಇದು ಕೆಲಸಗಳನ್ನೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ರೆಡಿ ಮಾಡ್ತಾ ಇದ್ದೆ. ಫೈನಲ್ ಆಗಿ ಅವ್ರದ್ದು ಕೂಡ ಏನೇನು ಅರೇಂಜ್ಮೆಂಟ್ ಇತ್ತು ಅದನ್ನೆಲ್ಲ ಮಾಡಿಬಿಟ್ಟು ಬಂದು ಮಲ್ಕೊಂಡ್ವಿ. ಬೆಳಗ್ಗೆ ಬೇಗ ಎದ್ದೇಳಬೇಕು ಹಾಗಾಗಿ. ಸೊ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಈಗೋಯ್ತು. ಆ್ಯಂಡ್ ಹಸ್ಬೆಂಡ್ ಕೂಡ ಬಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಆ್ಯಂಡ್ ನೀವು ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.